ಇವತ್ತು ಸಂಡೇ ಮನ್ಯಾಗ ಕುಂತ ತಲೆ ಕೆಟ್ಟಿತ್ತು ಅಂತೇಳಿ ನಾವು ಬಂದೇವಿ ಇಲ್ಲಿ ಬೆಳಗಾವ್ಗೆ CPR ಗ್ರೌಂಡ್ನಾಗ ಮೇಲ ಬಂದೈತಿ. ಅದಕ್ಕೆ ನೋಡ್ಬೇಕು ಏನೈತೆ ಅಂತೇಳಿ ಬಂದೇವಿ. ಪೂರ ಗಾಡಿ ಪಾರ್ಕಿಂಗ್ ಮಾಡಿ ಬಂದೇವಿ. ಪಾರ್ಕಿಂಗಿಗೆ 30 ರೂಪಾಯಿ. ಇಲ್ಲೇ ಬುಕ್ಕಿಂಗ್ ಕೌಂಟ್ರ್ ಐತಿ. ಒಂದು ಮನುಷ್ಯಾಗ 80 ರೂಪಾಯಿ. 3 ವರ್ಷದ ಮೇಲೆ ಹುಡುಗರು ಇದ್ರೂ ಫುಲ್ ಟಿಕೆಟ ತೊಗೋತಾರೋ, ಹಾಫ್ ಟಿಕೆಟ್ ಆಪ್ಷನ್ ಇಲ್ಲ. ಈಕಿ ನನ್ನ ಮಗಳು ಅವನಿ, ನೀವು ನನ್ನ ಮಗ ವೇದ ಎಲ್ಲರೂ ಕೂಡ ಬಂದೇವಿ. ನೋಡ್ರಿ ಎಂಟ್ರೆನ್ಸ್ ಹಿಂಗೆ ಅನ್ನೋದೈತಿ. ಇವ್ರು ಅಕ್ಕಾರ ಇವ್ರ ಕೈಯಾಗ ಟಿಕೆಟ್ ಕೊಟ್ಟು ಒಳಗೆ ಹೋಗ್ಬೇಕು. ಅಕ್ಕಾರ ಯಾಕೋ ಭಾಳ ಸಿಟ್ನಾಗಿದ್ದಂಗೆ ಕಾಣತ್ತಾರ. ಇನ್ನೂ ರಿಯಾಕ್ಷನ್ ಕೊಡ್ಬಾರ. ಸುಮ್ ಟಿಕೆಟ್ ತೊಗೊಂಡು ಗಪ್ ಕುಂತ್ಬಿಟ್ರು. ಇನ್ನು ನಾವು ಇಲ್ಲಿ ಜಪಾನ ಸಿಂಗಾಪುರ ಎಲ್ಲ ಕಡೆ ಫೋಟೋ ತೆಗೆದ ಫ್ಲೆಕ್ಸ್ ಹಾಕಿ ಹಚ್ಚಿಬಿಟ್ಟಾರು. ಎಂಟ್ರಿ ಮಾತ್ರ ಸಾಲಿಡ್ ಅನ್ಸಾಕತ್ತೈತಿ. ನೋಡೋಣ ಒಳಗೆ ಹೋಗಿ ಏನೇನೈತಿ. ಬಂದೇವಿ. ಎಂಟ್ರಿ ಹೊಡೆದು ಕೂಡಲೇ ಜಾಯಿಂಟ್ ವೀಲ ನಮ್ಮ ಈ ಪ್ರಕಾರದ ಆಟಗಳದಾವು ಎಲ್ಲ ಸಣ್ಣ ಹುಡುಗರಿಗೆ. ಇಲ್ಲೊಂದು ಆ್ಯನಿಮಲ್ಗಳು ಕಾಣಿಸೋದಿರ್ಬೇಕು ನಿಮಗೆ. ಇವೆಲ್ಲ ಡಿಜಿಟಲ್ಲಿ ಕ್ರಿಯೇಟ್ ಮಾಡಿದ್ದು ಆ್ಯನಿಮಲ್ ಅದಾವು. ಕರೆ ಅಲ್ಲ, ಮೂವಿಂಗ್ ಮಾಡೆಲ್ಸ್ ಅದಾವು. ನೋಡ್ರಿ ಹೋಗುನು. ಈಗ ಎಲ್ಲ ಪ್ರಾಣಿಗಳು ಮೊದಲಿಂದ ಕವರ್ ಮಾಡ್ತೀನಿ. ಇವ ಸಿಂಬಾ ಅದಾನು, ಇವ ಬಗೀರ ಅದಾನು, ಇವ ಕ್ರಾಕ್ಸ್ ಚಪ್ಪಲ್ ಮೇಲೆ ಇರ್ತಾನೆ ನೋಡ್ರಿ, ಕ್ರೊಕೊಡೈಲ್ ಇವ. ಹಾಂ, ಇದು ಕರಡಿ, ಜಿಂಕಿ, ಮಾತಾಡೋ ಗಿಳಿ. ಈಗ ಸದ್ಯಕ್ಕೆ ಉಪವಾಸ ಐತಿ, ಹೊಟ್ಟಿಗೆ ಹಾಕಿಲ್ಲ, ಅದಕ್ಕೆ ಇನ್ನೂ ಮಾತಾಡವಲ್ತು. ಇದ ಗೆಂಡ ಮೃಗ. ಸುಮ್ಮ ಮುಂದೆ ನಡಿ ಅಂಥೇಳಿ ಗೋನ್ಲೆ ಇಶಾರ ಮಾಡತ್ತೈತಿ. ಈಗ ನೋಡ್ರಿ ಈಕಿ ನನ್ನ ಮಗಳಿಗೆ ದಪ್ಪನ ಪ್ರಾಣಿ ಕಾಣತ್ತೆ, ನಮ್ಮ ಪಪ್ಪ ಅದಾನ್ರಿ ಅಂತ ಹೇಳತ್ತಾಳ. ಇದು ಆಸ್ಟ್ರಿಚ್, ಒರಿಜಿನಲ್ ಆಸ್ಟ್ರಿಚ್. ಇಷ್ಟು ದೊಡ್ಡದಿರಂಗಿಲ್ಲ ರೀ, ಮಾಡೆಲ್ ಮಾಡ್ಯಾರ ಅಷ್ಟೆ. ಎಲ್ಲಿ ನೋಡಿದಲ್ಲಿ ಸೆಕ್ಯೂರಿಟಿ ಅದಾರ, ಭರ್ಜರಿ ಸೆಕ್ಯೂರಿಟಿ ಮಾತ್ರ. ಕಂಗಾರು ಹೊಟ್ಯಾಗ ಒಂದು ಮರಿನೂ ಇಟ್ಬಿಟ್ಟಾರ. ಗಿಳಿ ರಿಪೀಟ್ ಆಗೈತಿ, ಯಾಕೇನೋ ಗೊತ್ತಿಲ್ಲ. ಈಚೆ ಕಡೆನೂ ಒಂದು ಜಿಂಕ್ ರಿಪೀಟ್ ಆಗೈತಿ, ಒಂದು ಆನೆ ಐತಿ. ಓಕೆ ಅನ್ಸತೈತಿ. ಅಂಥ ಬರೀ ಎಕ್ಸೈಟ್ಮೆಂಟ್ ಏನು ಅನ್ನಿಸ್ವಲ್ತಿ ಇವನ್ನೆಲ್ಲ ನೋಡಿ. ಇದು ನೋಡ್ರಿ ಜಲ್ಪರಿ ಶೋ ಅಂಥೇಳಿ. ಪಾಪ ಯಾವುದೋ ಹೆಣ್ಮಗಳಿಗೆ ಮಿನಿನ ಅರ್ವಿ ಹಾಕಿ ಒಳಗೆ ಈಸಾಡಕ್ಕೆ ಹಚ್ತಾರ. ಆದರೂ ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಮೇಡಮ್ ಅವ್ರೆ. ಲಾಸ್ಟ್ ಟೈಮ್ ಇದು ಫ್ರೀ ಇರಲಿಲ್ಲ, ಇದಕ್ಕೆ 100 ರೂಪಾಯಿ ತೊಗೊಂಡಿದ್ರು. ಈ ಸಲ ಇದು ಫ್ರೀ ಐತಿ. ಮಂದಿ ಅಂತೂ ಫುಲ್ ಎಕ್ಸೈಟ್ ಆಗ್ಯಾರ ಜಲ್ಪರಿ ನೋಡಿ. ಸಣ್ಣ ಹುಡುಗರು ನೋಡಿ ಹಾಯ್ ಮಾಡತ್ತಾಳು. ನಾ ಇಷ್ಟು ದೂರ ನಿಂತೀನಿ, ಮುಂದೆ ಹೋದ್ರೆ ಎಲ್ಲರ ಬಡ್ದು ಗಿಡ್ದಾಳಂತೆ ಅಂಜಿಕೆ ಬರತೈತಿ. ಇಲ್ಲಿ ಅರ್ವಿ ಅಂಗಡಿ ಐತಿ. ಇಲ್ಲಿ ಇದು ಹಕ್ಕಿ ಪಿಕ್ಕಿ ಕಮ್ಯುನಿಟಿ ಹರ್ಬಲ್ ಪ್ರಾಡಕ್ಟ್ಸ್ ಅಂತ. ಕೂದಲು ಹೋಗಿದ್ರೆ ಕೂದಲು ಹೊಳೆ ಬರ್ತಾವೆ. ಆದಿವಾಸಿ ತೇಲ್ ಅಂತ ಬರ್ತಿತ್ತು, ಗೊತ್ತೈತೇನ್ರಿ? ಬರೋಬ್ಬರಿ ಆ್ಯಡ್ ಬರ್ತಿತ್ತು. ಅವ್ರದ್ದು ಅಂಗಡಿ ಐತಿ ನೋಡ್ರಿ. ಅವರು ನೋಡ್ರಿ ಎಕ್ಸೈಟ್ ಆಗಿ ಆದಿವಾಸಿ ಹೇರಲ್ ಐತೆ ಅಂತ ತೋರ್ಸೋದಾರ. ಕನ್ನಡ ಇದು 108 ಗಿಡಮೂಲಿಕೆ ಆಯಿಲ್. ಇದು ಆನ್ಲೈನಲ್ಲಿ ಫೇಕ್ ಸಿಗ್ತಾ ಇದೆ. ಮೈಸೂರಿಂದ ಬಂದಿದ್ದೀವಿ. ID ಕಾರ್ಡ್ ಚೆಕ್ ಮಾಡಿ ತಗೋಬಹುದು. ನಾವು ಹಕ್ಕಿ ಪಿಕ್ಕಿ ಕಮ್ಯುನಿಟಿಯಿಂದ. ಈ ನೇಮು ನಮ್ಮ ID ಕಾರ್ಡಲ್ಲಿ ಇದೆ. ಎಸ್ ಸರ್, ಅವಾಗಲೇ ತಗೋಬೇಕು. ಓಕೆ. ಇಲ್ಲಾಂದ್ರೆ ಎಲ್ಲ ಫೇಕ್ ಸಿಗ್ತಾ ಇದೆ ಜಾಸ್ತಿ. ಉದ್ರೋ ಕೂದಲು ಇದ್ರೆ 2 ದಿನದಲ್ಲಿ ನಿಲ್ಲುತ್ತೆ. ಹೋಗಿರೋ ಕೂದಲು ಎಲ್ಲ ವಾರದಲ್ಲೂ ರಿಕವರಿ ಆಗುತ್ತೆ. 3 ತಿಂಗಳು ಹಚ್ಚಿದ್ರೆ ಸಾಕು. ಓಕೆ. ಲೇಡೀಸ್ಗೆ ಉದ್ದ ಬೇಕಂದ್ರೆ ಈ ಥರ 2 ಬಾಟ್ಲ್ ಹಚ್ಚಿ ಸಾಕು. ಪರ್ಮನೆಂಟ್ ರಿಸಲ್ಟ್. ಡೆಫಿನೆಟ್ಲಿ ಸರ್. ಡ್ಯಾಂಡ್ರಫ್ ಇದ್ರೆ 2 ಡೇಸ್ ಕ್ಲಿಯರ್. ಓಕೆ. ಬಿಫೋರ್ ಶವರ್ 1/2 hour ಮಸಾಜ್ ಮಾಡಿ ಓಕೆ. ಅಂತೂ ಕೂದಲು ಉದುರಾತಿಲ್ಲ. ಈ ಉದುರು ವಯಸ್ಸಾತು, ಇನ್ನೇನು ಮಾಡಕ್ಕೆ ಬರಂಗಿಲ್ಲ. ನೀವು ಯಾರು ಹೆಂಗಿದ್ದವ್ರು ಕೂದಲು ಉದುರಾಕತ್ತಿದ್ರೆ ಹಿಂದೆ ಇಲ್ಲಿ ನಂಬರ್ ಅದಾವ ನೋಡ್ರಿ, ಇವ್ರಿಗೆ ಫೋನ್ ಮಾಡಿರಿ, ಬಂದು ಭೇಟಿಯಾಗ್ರಿ. ಅಂಗಡಿಗಳು ಖಾಲಿ ಅನ್ಸತ್ತಾವೆ ಯಾಕೋ. ಇನ್ನೂ ಭಾಳಷ್ಟು ಅಂಗಡಿಗಳು ಆಕ್ಯುಪೈ ಆಗಬೇಕಾಗೈತಿ. ಈಗ ರೀಸೆಂಟಾಗಿ ಬಂದೈತೆ ಅನಿಸ್ತೈತಿ. ಅಷ್ಟೊಂದು ರಶ್ನೂ ಇಲ್ಲ, ಎಲ್ಲ ಖಾಲಿ ಐತಿ. ಅದ್ರಾಗ ಇವತ್ತು ಬಸವ ಜಯಂತಿ ಪ್ರೊಸೆಷನ್ ಬೇರೆ. ಮಂದೆಲ್ಲ ಆ ಕಡೆ ಹೋದರೂ ಹೋಗಿರಬಹುದು. ನೋಡ್ರಿ, ನಾನು ಹೆಂಡತಿ ಪ್ರೆಗ್ನೆಂಟ್ ಅದಾಳು ಅಂತಾದ್ರಾಗ ಇವು ಲಿಂಬು ಹುಳಿ, ಚಿಗಳಿ, ಏನೇನೋ ಜೆಲ್ಲಿ, ಇದು ನೋಡ್ರಿ ಹುಂಚಿಕಾಯಿ, ಇಂಥವೆಲ್ಲ ಕಾಣಿಸ್ರ ಕೇಳಿರೇನ್ರಿ. ಮತ್ತು ಪ್ರೆಗ್ನೆಂಟ್ ಇದ್ದಾಗ ಒಂದು 100 ರೂಪಾಯಿ ಸಂತಿ ಮಾಡೇ ಬಿಟ್ರಿ ನೋಡ್ರಿ.
ಹೊಡಿಯೋ ಆಟ ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಸಾಸ್ವಿ ಕಾಳು ಹಾಕಿ ಕೊಡ್ತಾರೋ, ಶೂಟಿಂಗ್ ಅದು ಎಕ್ಸೈಟ್ಮೆಂಟ್ ಇರ್ತದೆ ಅಷ್ಟೇ, ಬಾಕಿ ಏನಿಲ್ಲ. ಚಾಲು ಆತು ನೋಡ್ರಿ. ತೊಗೊಂಡು ಕೂಡ್ಲೇನ ಪ್ಯಾಕೆಟ್ ಹರಿದು ಒಂದೊಂದು ಬ್ಯಾಗ್ ಹಾಕೊಳಕ್ಕೆ ನಿಂತ ಬಿಟ್ರು. क्या है भाई ये? 50 रुपए में 10 रिंग. 10 रिंग. क्या क्या मिलेगा ये जीतने से? फंसेगा तो मिलेगा, जीतते डालोगे. ऐसा है. हाँ, कितना लोग जीतता है रोज? रोज जीतते हैं 50-60. कहाँ लोग जीतते हैं यार, सब पुराना ही नोट दिख रहे हैं. नहीं, ये नकली नोट है, फंसेगा तो असली नोट. ऐसा ಓಕೆ ಓಕೆ. ಅಂತೂ ನಿಮ್ಗೆ ಗೊತ್ತಾಗಿರ್ಬೋದು ಇದು ಏನು ಆಟ ಅಂತೇಳಿ. ರಿಂಗ್ ಕೊಡ್ತಾರೋ, ರಿಂಗ್ ತೊಗೊಂಡು ಒಗೆಯೋದು, ಎಟ್ರ ನೋಟ್ ಮೇಲೆ ಬೀಳ್ತೈತಿ ಅಟ್ರ ರೊಕ್ಕ ನಿಮಗೆ ಕೊಡ್ತಾರೋ. ನೋಡ್ರಿ ನಮ್ಮ ಮಂದಿಗೆ ರೊಕ್ಕ ಅಂದ ಕೂಡಲೇ ಕಣ್ಣು ಬಿಟ್ಟು ಒಗಿಯೋನ ರಿಂಗ ಎಟ್ರ ಬಂದು ಅಂತೇಳಿ ಒಗ್ಯಾಕೆ ರೆಡಿ ಆದರು. ಕೊಡೋದಷ್ಟು ಅನ್ನ ರಿಂಗ್ ಕೊಟ್ಟ. ಹಿಂಗಿರ್ತಾವ ನೋಡ್ರಿ ರಿಂಗ್. ಪೈಲ ನನ್ನ ಹೆಂಡತಿ ಅಗದಿ ಸಣ್ಣ ಹುಡುಗಿ ಟ್ರೈ ಮಾಡತ್ತಾಳು. ಎಲ್ಲ ಬಗೆಹರಿಲಿಲ್ಲ. ನಂಬರ್ ಗೇಮ, ನಂಬರ್ಗಳು ಹಚ್ಚಾರೋ ಆ ನಂಬರ್ ಪ್ರೈಸ್ ಬರ್ತಾವೆ. ಅವ್ರು ಬಾಲ್ ಕೊಡ್ತಾರೋ, ನೀವು ಮುಗಿಬೇಕು. ಟೋಟಲ್ ಎಷ್ಟು ಆಕತಿ ಆ ನಂಬರ್ ಇದು ನಿಮ್ಮ ಲಕ್ಕಿ ಇದ್ರೊಳಗೆ ಇತ್ತಂದ್ರೆ ಅಷ್ಟು ಅದು ಪ್ರೈಸ್ ಕೊಡ್ತಾರೆ. ಇದು ನೋಡ್ರಿ, ಈ ಸಲ ಎಲ್ಲನೂ 50 ರೂಪಾಯಿ ಅದಾವೆ ಗೇಮ. ಲಾಸ್ಟ್ ಟೈಮ್ ಕರ್ನಾಟಕ ರಾಜ್ಯೋತ್ಸವದಾಗ ಬಂದಿದ್ದು ಸೇಮ್ ಗೇಮ್ ಇದ್ದು, ಅವಾಗ 100 ರೂಪಾಯಿ ಇದ್ದು ಎಲ್ಲನೂ. ನಾವು ಎಲ್ಲರೂ ಕೂಡಿ ನಮ್ಮ ಲಕ್ ಆಜಮಾಸ್ಬೇಕಂತ ಹೇಳಿ ಒಂದು ಬುಟ್ಟಿ ಬಾಲ್ ತೊಗೊಂಡ ಬಿಟ್ಟೇವಿ. ನೋಡೇ ಬಿಡು ಏನು ಸಿಗ್ತೈತಿ. ಶಿವ ಅಂತ ಹೇಳಿ ಒಂದು ಬಾಲ್ ಉಳ್ಳೇಸೇ ಬಿಟ್ಲು ನನ್ನ ಹೆಂಡತಿ. ಹಾಂ, ಇನ್ನೊಂದು ಮೇನ್ ಪಾಯಿಂಟ್ ಹೇಳೋದು ಮರ್ತಂದ್ರೆ, ನಿಮಗೆ ಪ್ರೈಸ್ ಸಿಗಲಿಲ್ಲ ಅಂದ್ರೆ ರೊಕ್ಕ ಹೊಳ್ಕೊಡ್ತಾರಂತ ನೀವು. ಈಗ ನಾವು ಇಷ್ಟೆಲ್ಲ ಗುದ್ದಾಡಿ ಟೋಟಲ್ ನಂಬರ್ 17 ಮಾಡೀವಿ. ನಮಗೆ ಕಸ ತುಂಬು ಮರ ಪ್ರೈಸ್ ಬಂತು ನೋಡ್ರಿ. ಇವು 3 ಸ್ಟೀಲಿನ ಗಡಿಗೆ ಡಬ್ಬ ಹಾಕ್ಯಾರು. ಈ ಬಾಲ್ ತೊಗೊಂಡು ಅವ್ನು 3 ಒಂದೇ ಶಾಟ್ನಾಗ ಹೋಗದ್ರೆ ಇಲ್ಲಿ ಏನು ತೂ ಹಾಕ್ಯಾರ, ಇದ್ರಾಗಿಂದ ಏನು ಬೇಕಾದ ಸಾಮಾನು ನೀವು ಫ್ರೀನಾಗ ಒಯ್ಬೇಕಂತ. एक शॉट का कितना है पैसा? 30 का 1 चांस, 50 का 2 चांस. ಹಾಂ, 30 ರೂಪಾಯಿಗೆ 1 ಚಾನ್ಸ್ ಅಂತ. 50 ರೂಪಾಯಿ ಕೊಟ್ಟರೆ 2 ಚಾನ್ಸ್ ಕೊಡ್ತಾನಂತ. ಗೇಮ್ ಝೋನ್ ಚಾಲು. ಎಲ್ಲ ಆಟಗಳು ಸಣ್ಣವ್ರಿಗೆ ದೊಡ್ಡವ್ರಿಗೆ. ಆಮೇಲೆ ಇಲ್ಲಿ ಸ್ನ್ಯಾಕ್ಸ್ ಅಂಗಡಿಗಳು ಈ ಸಲ ಭಾಳ ಇಲ್ಲ, ಒಂದು ಐತಿ. ದಿಲ್ಲಿ ಬಜ್ಜಿ ಅಂತ ಏನೋ ಒಂದು ಇಟ್ಟಾರ. ದೊಡ್ಡ ಮೆಣಸಿನ್ಕಾಯಿ ಮಿರ್ಚಿ ಕರೆದು ಕೊಡ್ತಾರೆ. ಬರ್ರಿ ನೋಡೋಣ. ಅದ ನೋಡ್ರಿ, ದೊಡ್ಡದು ಒಂದು ಜೋಕಾಲಿ ತುಗಾತೈತಲ್ಲ, ಅದ್ರಾಗ ಕುಂಡಿರ್ತಾಳಂತ. ಅದ್ರಾಗ ಕುಂಡ್ರಾಕ ನನಗಂತೂ ಧೈರ್ಯ ಆಗಲ್ತು. ಅದಕ್ಕೆ ನಾ ಬೇಡ ಅನ್ನತೀನಿ, ಹೇಳಿದ್ರು ಕೇಳವಾಳ ನನ್ನ ಮಗಳು. ಇದು ಸಣ್ಣ ಹುಡುಗರಿಗೆ ಪೆಡ್ಲಿಂಗ್ ಬೋಟ್ ಅದಾವು. ಹುಡುಗರು ಮಾತ್ರ ಕುಂತಾವು, ಫುಲ್ ಎಂಜಾಯ್ ಮಾಡೋದವು, ಫುಲ್ ಎಕ್ಸೈಟೆಡ್ ಅದಾವು. ಕಾಲೇ ಪೆಡಲ್ ಮಾಡೋದಿಲ್ಲ, ಕೈಲೇ ತಿರುಗೋದವು. ಖಾನೆ ಕೆ ಲಿಯೆ ಓಕೆ ನೋಡ್ರಿ, ಅನ್ನ ದಿಲ್ಯಾವಂತ ಮಸಾಲ ಪಾಪಡ್ ಅಂತ ಭಾಳ ದೊಡ್ಡ ಮಸಾಲ ಪಾಪಡ್ ಕೊಟ್ಟಾನ. ಇಂಥ ದೊಡ್ಡ ಪಾಪಡ್ ಮೇಲೆ ಮಸಾಲೆ ಹಾಕಿ ಏನೇನೋ ಸ್ಟಫಿಂಗ್ ಹಾಕಿ ಕೊಡೋದನ್ನು ನೋಡೋನು. ಲೆಟ್ಸ್ ಟ್ರೈ. ಏನಂತಿ ಹುಡುಗರ ಎಲ್ಲ ಫುಲ್ ಹಸದಿರು. ಅವ್ನು ಕೊಡೋದ ತಡ ಕಟ ಮುಡ್ಕೊಂಡು ತಿನ್ನಕ್ಕೆ ಚಾಲು. ಅಂದ್ರೆ ಫುಲ್ ಬಿಸಿ ಬಜ್ಜಿ ಕರೆದು ಕೊಟ್ಟ. ಅದನ್ನು ಹಿಡ್ಕೊಳಕ್ಕೆ ಏನೂ ಇರಲಿಲ್ಲ ಅಂತ ಆಗಲೇ ಗೆದ್ದಿದ್ದು ಸುಪ್ಲಿ ಯೂಸ್ ಮಾಡ್ಕೊಳತ್ತೀವಿ. ಇನ್ನು ಮುಂದೆ ಎಲ್ಲ ಆಟಗಳು ಸ್ಟಾರ್ಟ್ ಆಕ್ಕವು. ಇದು ಫಸ್ಟ್ ಆಟ. ಇದು ನಿಂಜಾ ಸೂಪರ್ ಡ್ರ್ಯಾಗನ್ ಟ್ರೈನ್ ಅಂತ ಹಾಕ್ಯಾರ. ಡ್ರ್ಯಾಗನ್ ಶೇಪ್ನಾಗ ಒಂದು ಟ್ರೈನ್ ಐತಿ, ಅದ್ರಾಗ ಕುಂತು ನೀವು ರೌಂಡ್ಸ್ ತೊಗೋಬೋದು. ಅವ್ರದ್ದು ಐತಿ ಬೈಕ್ ರೈಡ್. ಭಾಳ ಸಣ್ಣ ಹುಡುಗರು ಇದ್ರೆ ಇದನ್ನು ಎಂಜಾಯ್ ಮಾಡ್ಬೋದು. ಇದಿಲ್ಲ ಹಾರರ್ ಶೋ ಐತಿ. ನನಗೆ ಯಾವ ರೈಡ್ಗಳನ್ನ ಕುಂಡ್ರಾಕ ಧೈರ್ಯ ಆಗಂಗಿಲ್ಲ, ಭಾಳ ಹೆದರಿಕೆ ಬರ್ತೈತಿ. ಹಿಂಗಾಗಿ ನಾ ಯಾವುದ್ರಾಗೂ ಕುಂಡ್ರಾತಿಲ್ಲ. ಇದು ಬ್ರೇಕ್ ಡ್ಯಾನ್ಸ್. ಹೋಗು. ಇಷ್ಟು ದೊಡ್ಡ ಜೈಂಟ್ ಸ್ವಿಂಗ್ ಐತಿ. ಇದಕ್ಕೆ ಟೋರಾ ಅಂತ ಹೆಸರು. ಇದ್ರಾಗ ಹೋಗೋದು ಬ್ಯಾಡ ಅಂತ ಹೇಳ್ರ ನನ್ನ ಮಕ್ಕಳು ಒಟ್ಟ ಕೇಳವಲ್ಲ, ಹೋಗ್ಲೇಬೇಕಂತ ಹೇಳಿ ಹಠ ಮಾಡಕತ್ತಾರ. 100 ರೂಪಾಯಿ ಕೊಟ್ಟು ಒಬ್ಬ ಮನುಷ್ಯಾಗ 300 ರೂಪಾಯಿದಂತೆ ಟಿಕೆಟ್ ಫೈನಲ್ಲಿ ತೊಗೊಂಡ ಬಿಟ್ವಿ. ನನಗಂತೂ ಭಾಳ ಹೆದರಿಕೆ ಬರತೈತಿ. ಹುಡುಗರು ಮಾತ್ರ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಅದಾರು. ಇದು ಟೋರಾ ಅಲ್ಲತ್ತಿದೆ, ಕೊಲಂಬಸ್ ಅಂತ ಮಿಸ್ಟೇಕ್ ಮಾಡ್ಕೊಂಡಿದ್ದೆ.
ಫೈನಲಿ ಧೈರ್ಯ ಕುಡಿಸ್ಕೊಂಡು ಈ ಹುಡುಗರು ಬೆನ್ನ ಐತಿ ಹೊಂಟೇನಿ. ಭಾಳ ಹೆದರಿಕೆ ಆಗತೈತಿ. ನೋಡ್ರಿ ಇದು ಎಷ್ಟು ದೊಡ್ಡದೈತಿ. ನಡುವಿನ ಇದ್ರಾಗ ಕುಂತೇವಿ. ಇಬ್ಬರು ಹತ್ತಿ ಕುಂತು ಬಿಟ್ರು. ಇಲ್ಲೇ ಐತೆ ನೋಡ್ರಿ ಟೊರಾ ಇದನ್ನು ಟ್ರೈ ಮಾಡವ್ರಂತ. ಇದ್ರ ನೆಕ್ಸ್ಟ್ ಐತಿ ಜಾಯಿಂಟ್ ವೀಲ್. ಇದು ಮಾತ್ರ ಎಲ್ಲರಿಗೂ ಗೊತ್ತಿರ್ತೈತಿ, ಮೋಸ್ಟ್ ಎಕ್ಸೈಟಿಂಗ. ಇದನ್ನು ಟ್ರೈ ಮಾಡೇ ಬಿಡೋಣ. ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಹುಡುಗರಿಗೆ ರಿಮೋಟ್ ಕಂಟ್ರೋಲ್ ಕಾರು ಅದಾವು. ಇದ್ರಾಗ ಕುಂಡ್ರಿಸ್ಕೊಂಡು ಒಂದು ರೌಂಡ್ ಅಡ್ಡಾಡ್ಸ್ತಾರ. ಸಸ್ತಾ ಬೆಲ್ಜಿಯನ್ ವಫಲ್ ಐತಿ. ಮ್ಯಾಂಗೋ ಐಸ್ ಕ್ರೀಮ್ದು ಒಂದು ಕೌಂಟ್ರೂ ಐತಿ. ಟ್ರ್ಯಾಂಪೋಲಿನ್ ಐತಿ ಸಣ್ಣ ಹುಡುಗರ್ದ. ದೊಡ್ಡ ಹುಡುಗರ್ದನು ದೊಡ್ಡದೊಂದು ಟ್ರ್ಯಾಂಪೋಲಿನ್ ಐತಿ. ವೈಡ್ಲಿ ನೋನ್ ಆ್ಯಸ್ ಜಂಪಿಂಗ್ ಜಾಕ. ಆಮೇಲೆ ಒಂದು ಏರೋಪ್ಲೇನ್ ಐತಿ. ಸೂಪರ್ ಹೀರೋಗಳದ ಸೂಪರ್ ಕಾರು ಅದಾವು. ಓವರಾಲ್ ಸಣ್ಣ ಹುಡುಗರನ್ನು ಎಂಜಾಯ್ ಮಾಡ್ಬೋದು. ಈ ಎಕ್ಸಾಕ್ಟ್ ಈ ಆಟಕ್ಕೆ ಏನಂತಾರು ಅಂತ ಗೊತ್ತಿಲ್ಲ. ಒಟ್ಟು ನೋಡೋರಿಗೆ ಭಾಳ ಎಕ್ಸೈಟಿಂಗ್ ಐತಿ, ಆಡೋರಿಗೆ ಹೆಂಗೈತಿ ಗೊತ್ತಿಲ್ಲ. ದೊಡ್ಡವ್ರ ಸ್ಟ್ಯಾಂಡ, ಇಲ್ಲಿ ಸಣ್ಣ ಹುಡುಗರಿಗೇನೋ ಒಂದು ಸೇಮ್ ಸ್ಟ್ಯಾಂಡ್ ಐತಿ. ಬಂದ್ರೆ ಟ್ರೈ ಮಾಡ್ಬೋದು. ಕುಂಡ್ರಾಗ ನಮ್ಮ ಹುಡುಗರು ಮಾತ್ರ ಏನೋ ಭಾಳ ಎಕ್ಸೈಟ್ ಆಗಿತ್ತು. ಬಟ್ ಬಹುತ್ ಛೋಟ ಹೈ, ಇನ್ಕೊ ನೈ ಬಿಟ್ಟಾಂಗೆ ಅಂತೇಳಿ ಪಾಪ ಕರೆದು ರೊಕ್ಕ ಹೊಳೆ ಕೊಟ್ಬಿಟ್ರು. ಚಟ್ಕೊಂಡ ಹೆಂಗೆ ನಿಂತೈತಿ, ಸಿಟ್ಲೆ ಅವ್ರನ್ನ ನೋಡಾಕತ್ತೈತಿ. ನೆಕ್ಸ್ಟ್ ಏನು ಮಾಡೋದು ಅಂತ ಚಿಂತೆ ಆಗೈತಿ. ಸೊ ಇಲ್ಲಿಗೆ ನಾವು ಆಲ್ಮೋಸ್ಟ್ ಇವತ್ತಿಂದ ಎಲ್ಲ ಕವರ್ ಮಾಡಿದಂಗೆ ಆಯ್ತು. ಲಾಸ್ಟಿಗೆ ಇಲ್ಲೊಂದು ಪಾನ್ ಅಂಗಡಿ ಐತಿ, ಅದನ್ನೊಂದು ಬಿಟ್ಟಿದ್ದೆ. ಸಣ್ಣ ಸಣ್ಣ ಟಾಯ್ಸ್ ಅದು ಇಟ್ಟಿರ್ತಾರೆ. ಇಷ್ಟಾದ್ರೆ ಈ ಮೇಳ ಅಂತಿರೋ, ಎಕ್ಸಿಬಿಷನ್ ಅಂತಿರೋ, ಏನಂತಿರೋ ಇದೆಲ್ಲ ಮುಗ್ದಂಗೆ ಆಯ್ತು. ಇಷ್ಟೆಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ನಡೆ ಮನೆಯ ಕಡೆ.